ಕನ್ನಡ ಭಾಷೆಗೆ ಅದರದೇ ಆದ ವೈಶಿಷ್ಟ್ಯವಿದ್ದು, ನಮ್ಮ ಭಾಷೆಯನ್ನು ಪ್ರೀತಿಸುವ ಅಭಿಮಾನ ಪ್ರತಿಯೊಬ್ಬರಲ್ಲೂ ಇರಬೇಕು ಎಂದು ನಿವೇದಿತಾ ಶಾಲೆಯ ಮುಖ್ಯ ಶಿಕ್ಷಕಿ ಬಿಎಂ ರಾಗಿಣಿ ತಿಳಿಸಿದರು. ಪಟ್ಟಣದ ನಿವೇದಿತಾ ಶಾಲೆಯಲ್ಲಿ ಆಯೋಜಿಸಿದ್ದ ಕನ್ನಡ ರಾಜ್ಯೋತ್ಸವ, ಕನ್ನಡ ಪುಸ್ತಕಗಳ ಪ್ರದರ್ಶನ ಹಾಗೂ ರಸಪ್ರಶ್ನೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಬಾಲ್ಯದಿಂದಲೇ ಕನ್ನಡ ಪುಸ್ತಕಗಳನ್ನು ಓದುವ ಹವ್ಯಾಸ ಬೆಳೆಸಿಕೊಳ್ಳುವುದು ಒಂದು ಉತ್ತಮ ಅಭ್ಯಾಸವಾಗಲಿದೆ. ಇದರಿಂದ ಜ್ಞಾನವೃದ್ಧಿಯಾಗಲಿದೆ ಎಂದರು. ನಾಡು ನುಡಿಯ ಬಗೆಗಿನ ಪ್ರೇಮ ನಮ್ಮಲ್ಲಿ ಸದಾ ಜಾಗೃತವಾಗಿರಬೇಕು ಎಂದು ಅವರು ವಿದ್ಯಾರ್ಥಿಗಳಿಗೆ ರಸಪ್ರಶ್ನೆ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಇದೇ ವೇಳೆ ಮಕ್ಕಳು ನನ್ನ ಶಾಲೆಯ ಗ್ರಂಥಾಲಯಕ್ಕೆ ನನ್ನದೊಂದು ಪುಸ್ತಕ ಎಂಬ ಶೀರ್ಷಿಕೆಯಡಿ ಪುಸ್ತಕಗಳನ್ನು ದೇಣಿಗೆಯಾಗಿ ನೀಡಿದರು. ಇದೇ ವೇಳೆ ಮಾತನಾಡಿದ ಶಿಕ್ಷಕಿ ಬೇಬಿ ಅವರು, ಪುಸ್ತಕಗಳನ್ನು ಓದುವ ಮೂಲಕ ನಾಡು ನುಡಿ, ದೇಶ, ಇತಿಹಾಸ, ರಾಷ್ಟ್ರ, ಪುರುಷರ ಜೀವನ ಚರಿತ್ರೆಗಳನ್ನು ಅರಿಯಲು ಸಹಕಾರಿಯಾಗುತ್ತದೆ. ಪಠ್ಯ ಪುಸ್ತಕಗಳು ಮಾತ್ರ ನಮಗೆ ಶಿಕ್ಷಣವನ್ನು ನೀಡುತ್ತವೆ ಎಂಬ ಭಾವನೆ ಸರಿಯಲ್ಲ. ಇತರೆ ಪುಸ್ತಕಗಳನ್ನು ಓದುವುದರಿಂದ ಜ್ಞಾನ ವೃದ್ಧಿಯಾಗಲಿದೆ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಂಸ್ಥೆಯ ಕಾರ್ಯದರ್ಶಿ ಆರ್ ಸುಬ್ಬರಾವ್ ವಹಿಸಿದ್ರು. ವೇದಿಕೆಯಲ್ಲಿ ಶಿಕ್ಷಕಿ ಚಿತ್ರಲೇಖಾ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಶಿಕ್ಷಕರುಗಳಾದ ಮೈತ್ರಿ, ರಂಜಿತಾ, ಕೋಮಲಾ, ಜ್ಞಾನೇಶ್, ಆಯಿಷಾ, ಶ್ವೇತಾ, ಶಿಲ್ಪಾ ಇತರರು ಇದ್ದರು. ನ್ಯೂಸ್ 5 ರವಿ ದುಮ್ಮಿ. ಮನೆಯಲ್ಲಿ ಆಲಿಸ್ತಾರೆ. ಇವತ್ತು ಕತೆ ಬುಕ್ ತಗೊಂಡ್ಬಂದಿದೆ, ನಾವು ಒಂದ್ ದಿವಸ ನಿಮ್ಗೆ ಅದನ್ನ ಕೊಡ್ತೀವಿ, ಅದನ್ನ ಹೋಗಿ ಮನೆಯಲ್ಲಿ. ನಿಮಗೆ ಗೊತ್ತಿರೋ ಹಾಗೆ ಪ್ರತಿ ವರ್ಷವೂ ಸಹ ನವೆಂಬರ್ ಕೊನೆಯ ವಾರದಲ್ಲಿ ಕನ್ನಡ ಪುಸ್ತಕ ಪ್ರದರ್ಶನವನ್ನು ನಾವು ಮಾಡ್ತಾ ಬರ್ತಾ ಇದ್ದೀವಿ, ನಿಮ್ಮೆಲ್ರಿಗೂ ಗೊತ್ತು. ಹಾಗೆ ಈ ವರ್ಷ ಅದ್ರ ಜೊತೆಗೆ ಇನ್ನೊಂದು ವಿಶೇಷವಾಗಿ ನನ್ನ ಶಾಲೆಯ ಗ್ರಂಥಾಲಯಕ್ಕೆ ನನ್ನದೊಂದು ಪುಸ್ತಕ ಅಂತಕ್ಕಂಥ ವಿಶೇಷ ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡ್ಕೊಂಡಿದ್ದೀವಿ. ಇದರ ಉದ್ದೇಶ ಏನಪ್ಪಾ ಅಂತ ಅಂದ್ರೆ, ನಿಮ್ಗೆಲ್ರಿಗೂ ಗೊತ್ತು, ಟೆಕ್ಸ್ಟ್ ಬುಕ್ ಪುಸ್ತಕ ಅಂದ ತಕ್ಷಣನೇ ನಿಮ್ ಥಾಟ್ ಅಲ್ಲಿ ಬರೋದೇನು, ನೀವು ನೋಡುವಂಥದ್ದು ಟೆಕ್ಸ್ಟ್ ಬುಕ್ಸ್ ಅಷ್ಟೇ. ಪುಸ್ತಕ ಅಂದ್ರೆ ಬರೀ ಟೆಕ್ಸ್ಟ್ ಬುಕ್ ಅಂತ ಅಷ್ಟೇ ನೀವು ಸೀಮಿತರಾಗಿರ್ತೀರಾ. ಅದನ್ನ ಹೊರತುಪಡಿಸಿದ್ರೆ ಹಲವಾರು ಪುಸ್ತಕಗಳು ಇದೆ, ನೀವೆಲ್ಲ ನೋಡ್ತಾ ಇದ್ದೀರಾ. ಈಗ ಪ್ರದರ್ಶನಕ್ಕೆ ಇಟ್ಟಿದೀವಿ, ಆ ಪುಸ್ತಕಗಳನ್ನೆಲ್ಲ ನೀವು ನೋಡ್ತಾ ಇದ್ದೀರಾ. ಇದರಲ್ಲಿ ನಿಮಗೆ ಯಾವ ಯಾವ ರೀತಿಯಾದಂತಹ ಪುಸ್ತಕಗಳಿದೆ ಅಂತ ಗೊತ್ತಾಗ್ತಾ ಇದೆ. ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಂತ ಪುಸ್ತಕಗಳಾಗಿರ್ಬೋದು, ವಿಜ್ಞಾನಕ್ಕೆ ಸಂಬಂಧಪಟ್ಟ ಪುಸ್ತಕಗಳಾಗಿರಬಹುದು, ಹಾಗೆ ಸಂಸ್ಕಾರಕ್ಕೆ ಹೆಸರಾಗಿರ್ತಕ್ಕಂತಹ ಪುಸ್ತಕಗಳಾಗಿರ್ಬೋದು, ಪರಿಸರ ಅಧ್ಯಯನ ಆಗಿರಬಹುದು, ಬೇರೆ ಬೇರೆ ರೀತಿಯಾದಂತಹ ವೆರೈಟೀಸ್ ಬುಕ್ಸ್ ಗಳನ್ನ ನೀವು ಇವಾಗ ನೋಡ್ತಾ ಇದ್ದೀರಾ. ನಮ್ಮ ಕಾರ್ಯಕ್ರಮದ ಉದ್ದೇಶನೂ ಕೂಡ ಅದೇ ಆಗಿದೆ. ಕೇವಲ ಪಠ್ಯ ಪುಸ್ತಕಗಳ ಅಷ್ಟೇ ಅಲ್ಲ, ಅದನ್ನು ಹೊರತುಪಡಿಸಿ ಕೂಡ ಬೇರೆ ಬೇರೆ ರೀತಿಯ ಪುಸ್ತಕಗಳಿದೆ ಅಂತ. ಇದರಲ್ಲಿ ನಿಮಗೆ ಕೃತಿಕಾರರ ಪರಿಚಯ, ಸಾಹಿತಿಗಳ ಪರಿಚಯ, ವಿಜ್ಞಾನಿಗಳ ಪರಿಚಯ, ಹಾಗೆ ಇನ್ನು ಹಲವಾರು ಸಾಧಕರ ಪರಿಚಯ, ರಾಷ್ಟ್ರ ಪುರುಷರ ಪರಿಚಯಗಳ ಪುಸ್ತಕಗಳು ಕೂಡ ನಿಮಗಿಲ್ಲಿ ಕಾಣಿಸ್ತಾ ಇದೆ. ಈ ಒಂದು ವಿಶೇಷ ಕಾರ್ಯಕ್ರಮದ ಉದ್ದೇಶ ಏನಪ್ಪಾ ಅಂತಂದ್ರೆ, ನನ್ನ ಶಾಲೆಯ ಗ್ರಂಥಾಲಯಕ್ಕೆ ನನ್ನದೊಂದು ಪುಸ್ತಕ ಅಂತಕ್ಕಂಥ ಒಂದು ಕಾರ್ಯಕ್ರಮದ ಉದ್ದೇಶ ಈ ಒಂದು ಕೇವಲ ಪಠ್ಯ ಪುಸ್ತಕಗಳ ಅಷ್ಟೇ ಅಲ್ಲ, ಓದೋದಿಕ್ಕೆ, ಜ್ಞಾನವನ್ನ ವೃದ್ಧಿ ಮಾಡ್ಕೊಳ್ಳೋದಿಕ್ಕೆ ಇನ್ನು ಬೇರೆ ಬೇರೆ ರೀತಿಯಾದಂತಹ ಪುಸ್ತಕಗಳು ಕೂಡ ಹೊರಗಡೆ ಸಿಗುತ್ತೆ. ಅಂಗಡಿಗಳಲ್ಲಿ, ಪುಸ್ತಕಗಳ ಅಂಗಡಿಗಳಲ್ಲಿ ಬೇರೆ ಬೇರೆ ರೀತಿಯಾದಂತಹ ಪುಸ್ತಕಗಳು ಕೂಡ ಲಭ್ಯ ಆಗುತ್ತೆ ಅಂತಕ್ಕಂಥದ್ದು ನಿಮಗೆ ಗೊತ್ತಾಗುತ್ತೆ. ಅದ್ರ ಜೊತೆಗೆ ನಿಮಗೆ ಆ ಪುಸ್ತಕಗಳನ್ನ ಬರೆದಿರ್ತಕ್ಕಂಥ ಆಥರ್ ಯಾರು, ಆ ಪುಸ್ತಕದ ಲೇಖಕರು ಯಾರು, ಅದು ಕೂಡ ಗೊತ್ತಾಗುತ್ತೆ. ಇವೆಲ್ಲವೂ ಕೂಡ ನಿಮಗೂ ಕೂಡ ಈ ಚಿಕ್ಕ ವಯಸ್ಸಿನಿಂದಲೇ ಗೊತ್ತಾಗ್ಲಿ, ಪುಸ್ತಕಗಳನ್ನ ಓದಬೇಕು, ಪುಸ್ತಕಗಳಿಂದ ನಮಗೆ ಹೆಚ್ಚು ಜ್ಞಾನ ಸಿಗುತ್ತೆ ಅಂತ ಹೇಳಿ ಇದೆಲ್ಲ ನಿಮಗೆ ಗೊತ್ತಾಗ್ಲಿ ಅನ್ನೋ ಉದ್ದೇಶದಿಂದ ನಾವಿವತ್ತು ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದೀವಿ. ರೀತಿ ಬಳಸ್ಕೊಂಡ್ರೆ ಏನಾಗುತ್ತೆ, ಅದೇ ರೀತಿ ಬುಕ್ಸ್ ಅನ್ನ ನಾವು ಓದಿದ್ರೆ, ನಾವು ತಲೆ ಬಗ್ಸಿ ಬುಕ್ಸ್ ಅನ್ನ ಓದಿದ್ರೆ ನಾವು ತಲೆ ಎತ್ತಿ ನಿಲ್ಲುವಂತೆ ಮಾಡುತ್ತೆ. ಪುಸ್ತಕಗಳ ಪ್ರದರ್ಶನವನ್ನ ಆಯೋಜನೆ ಮಾಡ್ತಾ ಬರ್ತಾ ಇದೆ. ಇದರ ಮೂಲ ಉದ್ದೇಶ ಮಕ್ಕಳಲ್ಲಿ ಪಠ್ಯ ಪುಸ್ತಕಗಳು ಅಷ್ಟೇ ಅಲ್ಲದೆ ಹಲವಾರು ರೀತಿಯ ಸಾಹಿತ್ಯಿಕವಾದಂತಹ ಪುಸ್ತಕಗಳು ನಮಗೆ ಜ್ಞಾನಾರ್ಜನೆಗೆ ಪೂರಕವಾಗಿರುತ್ತದೆ ಅನ್ನುವಂಥದ್ದನ್ನ ಹೇಳ್ತಕ್ಕಂಥದ್ದು ನಮ್ಮ ಮೂಲ ಉದ್ದೇಶ. ಹಲವಾರು ಜ್ಞಾನಿಗಳು ಹಲವಾರು ವಿಷಯಗಳನ್ನ ತಮ್ಮ ಚಿಂತನೆಗೆ ಒಳಪಟ್ಟು ತಮ್ಮ ಲೇಖನಗಳನ್ನ, ಸಾಹಿತ್ಯಿಕವಾದಂತಹ ವಿಚಾರಗಳನ್ನ, ಪ್ರಸ್ತುತ ವಿದ್ಯಮಾನಗಳನ್ನ ಎಲ್ಲವನ್ನು ಕ್ರೋಢೀಕರಿಸಿ ಪುಸ್ತಕದ ರೂಪದಲ್ಲಿ ಅಥವಾ ಗ್ರಂಥದ ರೂಪದಲ್ಲಿ ಅದನ್ನ ರೂಪಿಸಿರ್ತಾರೆ. ಆ ಎಲ್ಲ ಜ್ಞಾನವನ್ನು ಎಲ್ಲಿ ಒಂದು ಕಡೆ ಕ್ರೋಢೀಕೃತವಾಗಿರ್ತದೆ ಅದೆಲ್ಲವೂ ಕೂಡ ನಮ್ಮ ಮಕ್ಕಳಿಗೆ ಲಭ್ಯ ಆಗಬೇಕು. ಈಗಿನಿಂದಲೇ ಆ ಪುಸ್ತಕದ ಪ್ರೇಮ ಮಕ್ಕಳಲ್ಲಿ ಮೂಡಬೇಕು. ಆ ಮಕ್ಕಳಲ್ಲಿ ಆ ರೀತಿಯ
ಪುಸ್ತಕ ಪ್ರೇಮದ ಮೂಲಕ ಮುಂದಿನ ದಿನಗಳಲ್ಲಿ ಕೂಡ ಆ ಪುಸ್ತಕಗಳನ್ನ ಪ್ರೀತಿಸುವಂತಹ, ಪುಸ್ತಕಗಳನ್ನ ಆರಾಧಿಸುವಂತಹ, ಪುಸ್ತಕಗಳನ್ನ ಓದತಕ್ಕಂತಹ ನಿಟ್ಟಿನಲ್ಲಿ ಅವರು ಪ್ರಯತ್ನವನ್ನ ಮಾಡಬೇಕು ಅನ್ನುವ ಒಂದು ಕಾರಣಕ್ಕಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ. ಕನ್ನಡದಲ್ಲಿ ಏನ್ ಹೇಳ್ತೀವಿ ಅಂತ ಶಿವರಾಮ ಕಾರಂತ ತಂಡಕ್ಕೆ ಎರಡನೇ ಪ್ರಶ್ನೆ. ಜಂಗಮವಾಣಿ ಸರಿಯಾದ ಉತ್ತರ. ಮೂರನೇ ಪ್ರಶ್ನೆ, ಸೋಪ್ಗೆ ಕನ್ನಡದಲ್ಲಿ ಏನ್ ಹೇಳ್ತೀವಿ ಅಂತ ವಿಕ್ರು ಗೋಕಾಕ್ಗೆ ತಂಡಕ್ಕೆ ಮೂರನೇ ಪ್ರಶ್ನೆ. ಸಾಬೂನು ಸರಿಯಾದ ಉತ್ತರ. ಪ್ರತಿನಿತ್ಯ ಉಪಯೋಗಿಸ್ತಕ್ಕಂಥ ಕ್ಯಾರೆಟ್ಗೆ ಕನ್ನಡದಲ್ಲಿ ಏನ್ ಹೇಳ್ತೀವಿ? ಗಜ್ಜರಿ.